ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಧಿಕಾರಿಗಳ ತಂಡ ಕೈಬಿಟ್ಟು ಹೋದ ಮಾಜಿ ದೇವದಾಸಿ ತಾಯಂದಿರ ಮರು ಸಮೀಕ್ಷೆಗೆ ಮನೆ ಮನೆಗೆ ಭೇಟಿ, ಸೌಲಭ್ಯದ ನಿರೀಕ್ಷೆಯಲ್ಲಿ ತಾಯಂದಿರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಮಾಜಿ ದೇವದಾಸಿಯರ ಮರು ಸಮೀಕ್ಷೆ ಕುರಿತು ಮಕ್ಕಳ ಹಾಗೂ ಮಹಿಳಾ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಗೆ ಅಧಿಕಾರಿಗಳು ಹಾಗೂ ಆರೋಗ್ಯ ಕೇಂದ್ರ ಇಲಾಖೆ ಅಧಿಕಾರಿಗಳು ಸರ್ಕಾರದ ಆದೇಶದ ಅನ್ವಯ ಮಾಜಿ ದೇವದಾಸಿಯರ ತಾಯಂದಿರ ಮರು ಸಮೀಕ್ಷೆ ನಿಮಿತ್ತವಾಗಿ ಅಧಿಕಾರಿಗಳು ಕೈಬಿಟ್ಟು ಹೋದ ಮಾಜಿ ದೇವದಾಸಿಯರ ತಾಯಂದಿರ ಮನೆ ಮನೆಗೆ ಬಂದು ಸಂಪೂರ್ಣ ಮಾಹಿತಿಗಳು ಮರುಪರಿಶೀಲನೆಯೊಂದಿಗೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸರ್ವೆ ಸಮೀಕ್ಷೆ ಮಾಡಲಾಗಿದೆ. ಈ ಸಮೀಕ್ಷೆ ಮಾಜಿ ದೇವದಾಸಿ ತಾಯಂದಿರ ಸುಮಾರು ವರ್ಷಗಳ ಸರ್ವೆ ಪಟ್ಟಿಯಲ್ಲಿ ಕೈ ಬಿಟ್ಟು ಹೋದಂತಹ ಮಾಜಿ ದೇವದಾಸಿ ತಾಯಂದಿರನ್ನ ಮರು ಸಮೀಕ್ಷೆಯಲ್ಲಿ ಸೇರಿಸುವಂತೆ ಸುಮಾರು ವರ್ಷಗಳ ಬೇಡಿಕೆಯಾಗಿತ್ತು. ಈ ಬಾರಿಯಾದರೂ ಈ ತಾಯಂದಿರಿಗೆ ಸರ್ಕಾರದ ಸವಲತ್ತುಗಳು ಸಿಗುವಂತಾಗಲಿ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಮಹಜರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಲು ಮುಂದಾಗಿದ್ದಾರೆ. ಈ ಹಿಂದೆ ನಡೆದಂತಹ ದೇವದಾಸಿ ತಾಯಂದಿರ ಸರ್ವೆ ಪಟ್ಟಿಯಲ್ಲಿ ಕೈಬಿಟ್ಟು ಹೋದಂತಹ ಮಾಜಿ ದೇವದಾಸಿಯರನ್ನ ಹಾಗೂ ಮಾಜಿ ದೇವದಾಸಿಯರು ತಾಯಂದಿರು ಮರಣ ಹೊಂದಿದಂತಹ ಮಹಿಳೆಯರು ಹಾಗೂ ಕುಟುಂಬಸ್ಥರ ಮಕ್ಕಳಿಗೆ ಈ ದಿನವರೆಗೂ ಸರ್ಕಾರದ ಸವಲತ್ತುಗಳು ಸಿಗದೆ ವಂಚಿತರಾಗ್ತಿದ್ದಾರೆ. ಮಾಜಿ ದೇವದಾಸಿ ತಾಯಂದಿರ ಹಾಗೂ ಮಾಜಿ ದೇವದಾಸಿ ಮರಣ ಹೊಂದಿದ ಮಹಿಳೆಯರ ಮಕ್ಕಳಿಗೂ ಸರ್ಕಾರದ ಸೌಲಭ್ಯಗಳು ಈಗಲಾದರೂ ಈ ಮಾಜಿ ದೇವದಾಸಿಯರ ಸಮಸ್ಯೆಗಳು ಸರ್ಕಾರವು ಈಡೇರಿಸಿ ಹಾಗೂ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ವಾಸಿಸಲಿಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯವಾದ ವಸತಿ ಮತ್ತು ನಿವೇಶನ ಸಿಗಲಿ ಹಾಗೂ ದೇವದಾಸಿಯಂತಹ ಅನಿಷ್ಟ ಪದ್ಧತಿ ಈ ಹಂತಕ್ಕೆ ಕೊನೆಗೊಳ್ಳಲಿ ಎಂಬುದು ಅನೇಕ ಪ್ರಜ್ಞಾವಂತರ ಚಿಂತನೆಯಾಗಿದೆ. ಹಾಗೆ ಈ ಸಂದರ್ಭದಲ್ಲಿ ಮಕ್ಕಳ ಹಾಗೂ ಮಹಿಳಾ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರು ಅಧಿಕಾರಿಗಳು ಆದ ಶೋಭಾ ವಡ್ಡರ್, ಕೂಡ್ಲಿಗಿ ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಗೌಡ್ರು ಮಲ್ಲಿಕಾರ್ಜುನ, ಹಾಗೆಯೇ ಆರೋಗ್ಯ ಇಲಾಖೆ ಡಾಕ್ಟರ್ ಸಿದ್ದೇಶ, ಶಿಕ್ಷಣ ಇಲಾಖೆ ಹಾಗೂ ಎಲ್ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತ ಭೀಮಕ, ಹೆಚ್ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆ ಜಿ ಸುನೀತಾ, ತಳ್ವಾರ್ ಚಂದ್ರಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಗಂಗಮ್ಮ ಅಂತ, ಗಂಗಮ್ಮ ತಂದೆ ಮೊಗಪ್ಪ. ಇಲ್ಲಿ ದೇವದಾಸಿ ಮಹಿಳೆಯರು ಬಿಟ್ಟು ಇದ್ದರು. ಆದ ಕಾರಣ ಇವರು ಎಲ್ಲ ಅಧಿಕಾರಿಗಳು ಬಂದು ಸರ್ವೆ ಪಟ್ಟಿಯೊಳಗೆ ಸೇರಿಸಲಿಕ್ಕೆ ಸರ್ವೆ ಮಾಡಕ್ಕೆ ಬಂದಿದ್ದಾರೆ. ಸರ್ಕಾರದ ಆದೇಶದ ಪ್ರಕಾರ ಮನೆ ಮನೆಗೆ ಭೇಟಿ ಕೊಟ್ಟಾರ. ಎಲ್ಲ ಮನೆಗೆ ಭೇಟಿ ಕೊಟ್ಟಾರ. ಎಲ್ಲರೂ ಸಮೀಕ್ಷೆ ಆಗಿದೆನಾ? ಇನ್ನು ಕೆಲವೊಂದು ಅಕಡೆಗೆ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸೂಪರ್ವೈಸರ್ ವಲಯವಾರು ಸೂಪರ್ವೈಸರ್ ಇರೋದ್ರಿಂದ ಇಲ್ಲಿ ದೇವದಾಸಿಯರ ಸಮೀಕ್ಷೆಗೆ ಮರು ಸಮೀಕ್ಷೆ ಇದೆ. ಅದರಿಂದ ಮನೆ ಮನೆಗೂ ಭೇಟಿ ನೀಡಿ ಸ್ಥಳ ಮಹಜೂರು ಮಾಡಿ ಅವರ ದೇವದಾಸಿ ಪದ್ಧತಿಗೆ ಹೇಗೊಳಗಾದವು, ಅದರಿಂದ ಅವ್ರಿಗೆ ಏನು ಕಷ್ಟ ನಷ್ಟಗಳಾದವು ಅದನ್ನು ಪರಿಶೀಲನೆ ಮಾಡ್ಕೊಳ್ತಾ ಇವಾಗ ಅವ್ರಿಗೆ ಮುಂದಿನ ಒಂದು ಜೀವನಕ್ಕೆ ಒಂದು ಆಧಾರ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಸರ್ಕಾರ ಏನು ಯೋಜನೆಗಳು ಕೈಗೊಳ್ತಾವೋ ಅದಕ್ಕೆ ಬದ್ಧರಾಗಿ ನಾವು ಸರ್ಕಾರ ಏನು ಆದೇಶ ಕೊಟ್ಟಿದೆ ಅದ್ರ ಪ್ರಕಾರ ನಾವು ಇವತ್ತು ಸಮೀಕ್ಷೆಗೆ ಮಾಡ್ತಾಯಿದ್ದೀವಿ. ನಮೂನೆ 3 ಅಂತ ಒಂದು ಫಾರ್ಮ್ ಇದೆ. ಆ ನಮೂನೆ 3 ಫಾರ್ಮ್ನಲ್ಲಿ ಮರಣ ಹೊಂದಿರೋಂಥ ದೇವದಾಸಿಯರ ಮಕ್ಕಳ ಒಂದು ಮರು ಸಮೀಕ್ಷೆ ಅಂತಲೂ ಕೂಡ ಮಾಡಿ ದೇವದಾಸಿ ಮಕ್ಕಳಿಗೆ ಏನಾದರೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಒಂದು ಸರ್ಕಾರ ಏನು ಕೈಗೊಂಡಿರ್ತದೋ ಆ ಉದ್ದೇಶದಿಂದ ನಾವು ಈ ಸಮೀಕ್ಷೆಯನ್ನು ಮಾಡ್ಕೊಂಡು. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ.